ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಈ ದೇವರೇ ನನ್ನನ್ನ 2047 ಒಳಗೂ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ದೇವರಾದಂಥ ಪ್ರಧಾನಮಂತ್ರಿಗೆ ನಾನು ಕೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಮೂಲಕ, ನೀನು ಹೋಗಿ ವಿವೇಕಾನಂದರನ್ನ ಮಲಿನಗೊಳಿಸ್ಬೇಡಪ್ಪ. ನೀನು ವಿವೇಕಾನಂದರನ್ನ ಅವರ ವಿಚಾರಗಳನ್ನ ನೀನು ಅದಕ್ಕೆ ಹೀನ ಕೆಲಸ ಮಾಡಬೇಡ. ನಿನಗೇನಾದರೂ ಆ ರೀತಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ನಿನಗೆ ಆ ಇಚ್ಛಾಶಕ್ತಿ ಇದ್ರೆ ನೀನು ಹಾಸನಿಗೆ ಬಂದು ಇಲ್ಲಿ ಮೌನ ಮಾಡು. ಯಾಕಂದ್ರೆ ಈ ನಾಡಿನ ಹೆಣ್ಣು ಮಕ್ಕಳ ಸ್ಥಿತಿ ಇಲ್ಲಿ ಅತ್ಯಂತ ಘೋರವಾದಂಥ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಕೇಳಬೇಕಾಗಿದೆ. ಮೌನ ಮಾಡೋದ್ರಿಂದ ಏನು ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಇಷ್ಟೊಂದು ಸುಲಭವಾಗಿ ವಿದೇಶಕ್ಕೆ ಹಾರು ಹೋಗ್ತಾನೆ ಅಂದ್ರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ.